ಅಮೆರಿಕದ ವಾಷಿಂಗ್ಟನ್ನಲ್ಲಿ ಒಂದು ದುರಂತ ಸಂಭವಿಸಿದೆ. ದುರಂತದಲ್ಲಿ 19 ಮಂದಿ ಮೃತಪಟ್ಟಿದ್ದಾರೆ. ಸೇನಾ ಹೆಲಿಕಾಪ್ಟರ್ ಮತ್ತು ಪ್ಯಾಸೆಂಜರ್ ಹೆಲಿಕಾಪ್ಟರ್ ನಡುವೆ ಸಂಭವಿಸಿರುವಂತಹ ದುರಂತ ಇದು. ಈ ಪ್ಯಾಸೆಂಜರ್ ವಿಮಾನ ಮತ್ತು ಸೇನಾ ಹೆಲಿಕಾಪ್ಟರ್ ನಡುವೆ ಡಿಕ್ಕಿಯಾಗಿ ಈ ಭೀಕರ ದುರಂತದಲ್ಲಿ 19 ಜನ ದುರ್ಮರಣವನ್ನಪ್ಪಿದ್ದಾರೆ. ಅಮೆರಿಕದ ವಾಷಿಂಗ್ಟನ್ ಡಿಸಿಯಲ್ಲಿ ನಡೆದಿರುವಂತಹ ಘಟನೆ ಇದು. ಪ್ಯಾಸೆಂಜರ್ ವಿಮಾನದಲ್ಲಿ 64 ಪ್ರಯಾಣಿಕರಿದ್ರು. ಅವರ ಪೈಕಿ 19 ಜನ ಮೃತಪಟ್ಟಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ನೋಡಿ, ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀವಿ. ಲ್ಯಾಂಡಿಂಗ್ ಆಗ್ತಾ ಇದ್ದ ಸಂದರ್ಭದಲ್ಲಿ ಈ ಅವಘಡ ಸಂಭವಿಸಿದೆ. ಒಂದು ಕಡೆ ಸೇನಾ ಹೆಲಿಕಾಪ್ಟರ್, ಮತ್ತೊಂದು ಕಡೆ ನೋಡಿಲಿ ಎರಡು ಕೂಡ ಹೋಗ್ತಾ ನಿಮಗೆ ಗೊತ್ತಾಗುತ್ತೆ. ಆ ಎರಡೂ ಕೂಡ ಡಿಕ್ಕಿ ಆದ ಸಂದರ್ಭದಲ್ಲಿ ದೊಡ್ಡ ಮಟ್ಟದಲ್ಲಿ ಅಲ್ಲಿ ಬ್ಲಾಸ್ಟ್ ಆಗೋದನ್ನ ಕೂಡ ನಾವು ಗಮನಿಸಬಹುದಲ್ಲಿ. ನೋಡಿ, ಇಲ್ಲಿ ಒಂದು ಕಡೆಯಿಂದ ಹೋಗ್ತಾ ಇದೆ ಸೇನಾ ಹೆಲಿಕಾಪ್ಟರ್, ಆ ಕಡೆಯಿಂದ ಪ್ಯಾಸೆಂಜರ್ ವಿಮಾನ ಬರ್ತಾ ಇದೆ. ಎರಡು ಕೂಡ ಡಿಕ್ಕಿ ಆದಂತ ಸಂದರ್ಭದಲ್ಲಿ ಈ ಒಂದು 19 ಮಂದಿ ಮೃತಪಟ್ಟಿದ್ದಾರೆ. ಅಮೆರಿಕದ ವಾಷಿಂಗ್ಟನ್ನಲ್ಲಿ ಒಂದು ದುರಂತ ಸಂಭವಿಸಿದೆ. ದುರಂತದಲ್ಲಿ 19 ಮಂದಿ ಮೃತಪಟ್ಟಿದ್ದಾರೆ. ಸೇನಾ ಹೆಲಿಕಾಪ್ಟರ್ ಮತ್ತು ಪ್ಯಾಸೆಂಜರ್ ಹೆಲಿಕಾಪ್ಟರ್ ನಡುವೆ ಸಂಭವಿಸಿರುವಂತಹ ದುರಂತ ಇದು. ಈ ಪ್ಯಾಸೆಂಜರ್ ವಿಮಾನ ಮತ್ತು ಸೇನಾ ಹೆಲಿಕಾಪ್ಟರ್ ನಡುವೆ ಡಿಕ್ಕಿಯಾಗಿ ಈ ಭೀಕರ ದುರಂತದಲ್ಲಿ 19 ಜನ ದುರ್ಮರಣವನ್ನಪ್ಪಿದ್ದಾರೆ. ಅಮೆರಿಕದ ವಾಷಿಂಗ್ಟನ್ ಡಿಸಿಯಲ್ಲಿ ನಡೆದಿರುವಂತಹ ಘಟನೆ ಇದು. ಪ್ಯಾಸೆಂಜರ್ ವಿಮಾನದಲ್ಲಿ 64 ಪ್ರಯಾಣಿಕರಿದ್ರು. ಅವರ ಪೈಕಿ 19 ಜನ ಮೃತಪಟ್ಟಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ನೋಡಿ, ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀವಿ. ಲ್ಯಾಂಡಿಂಗ್ ಆಗ್ತಾ ಇದ್ದ ಸಂದರ್ಭದಲ್ಲಿ ಈ ಅವಘಡ ಸಂಭವಿಸಿದೆ. ಒಂದು ಕಡೆ ಸೇನಾ ಹೆಲಿಕಾಪ್ಟರ್, ಮತ್ತೊಂದು ಕಡೆ ನೋಡಿಲಿ ಎರಡು ಕೂಡ ಹೋಗ್ತಾ ನಿಮಗೆ ಗೊತ್ತಾಗುತ್ತೆ. ಆ ಎರಡೂ ಕೂಡ ಡಿಕ್ಕಿ ಆದ ಸಂದರ್ಭದಲ್ಲಿ ದೊಡ್ಡ ಮಟ್ಟದಲ್ಲಿ ಅಲ್ಲಿ ಬ್ಲಾಸ್ಟ್ ಆಗೋದನ್ನ ಕೂಡ ನಾವು ಗಮನಿಸಬಹುದಲ್ಲಿ. ನೋಡಿ, ಇಲ್ಲಿ ಒಂದು ಕಡೆಯಿಂದ ಹೋಗ್ತಾ ಇದೆ ಸೇನಾ ಹೆಲಿಕಾಪ್ಟರ್, ಆ ಕಡೆಯಿಂದ ಪ್ಯಾಸೆಂಜರ್ ವಿಮಾನ ಬರ್ತಾ ಇದೆ. ಎರಡು ಕೂಡ ಡಿಕ್ಕಿ ಆದಂತ ಸಂದರ್ಭದಲ್ಲಿ ಈ ಒಂದು 19 ಮಂದಿ ಮೃತಪಟ್ಟಿದ್ದಾರೆ. ಮಹಾಕುಂಭಮೇಳಕ್ಕೆ ಈ ಕ್ಷಣಕ್ಕೂ ಕೂಡ ಭಕ್ತರ ಸಂಖ್ಯೆ ಹೆಚ್ಚಾಗ್ತಾನೆ ಇದೆ. ನಿನ್ನೆ ಕಾಲ್ತುಳಿತ ಆಗಿತ್ತು, ಹಾಗಾಗಿ ಭಕ್ತರ ಸಂಖ್ಯೆಯಲ್ಲಿ ಕಡಿಮೆ ಆಗುತ್ತೆ ಅಂತ ಅಂದ್ಕೊಂಡಿದ್ರು. ಆದರೆ ಅದು ಕಡಿಮೆ ಆಗಿಲ್ಲ, ಹೆಚ್ಚಾಗ್ತಾನೆ ಇದೆ. ಮಹಾಕುಂಭಮೇಳದಲ್ಲಿ ಮಹಾಭಕ್ತ ಸಾಗರವೇ ಹರಿದು ಬರ್ತಾ ಇದೆ. ಪುಣ್ಯ ಸ್ನಾನಕ್ಕೆ ಹರಿದು ಬರುತ್ತಿದೆ ಹಿಂದೂ ಸುನಾಮಿ. ಸಂಗಮದಲ್ಲಿ ಕಣ್ಣು ಹಾಯಿಸಿದಲ್ಲೆಲ್ಲ ಜನವೋ ಜನ. ನೋಡಿ ಯಾವ ರೀತಿಯಾಗಿ ಜನ ಆಗಮಿಸ್ತಿದ್ದಾರೆ ಅಂತೇಳಿ. ನಮ್ಮ ಪ್ರತಿನಿಧಿ ರಂಜಿತ್ ಶ್ರೀಯಾರ್ ಒಂದು ಪ್ರತ್ಯಕ್ಷ ವರದಿಯನ್ನು ಕೊಟ್ಟಿದ್ದಾರೆ, ನೋಡ್ಕೊಂಬನ್ನಿ. ಪ್ರಯಾಗರಾಜ್ನ ದೇವಭೂಮಿಯಲ್ಲಿ ಇವತ್ತು ನಿನ್ನೆ ಕಾಲ್ತುಳಿತ ಆಗಿ 30 ಜನ ಮೃತಪಟ್ಟು, ಇವತ್ತು ಪರಿಸ್ಥಿತಿ ಹೇಗಿದೆ ಅಂತ ಕೇಳಿದ್ರೆ, ಕಾಲ್ತುಳಿತ ಆಗಿ ನಿನ್ನೆ ಅಷ್ಟೆಲ್ಲ ಆತಂಕದ ವಾತಾವರಣ ಇದ್ರೂ ಕೂಡ ಇವತ್ತು ಮತ್ತೆ ಪರಿಸ್ಥಿತಿ ಎಂದಿನಂತೆ ಆಗಿದೆ. ಜನರು ಬರುವ ಯಾತ್ರಿಕರು ನಿಗದಿತವಾಗಿ ಪ್ರತಿದಿನವೂ ಕೂಡ ಕೋಟಿ ಕೋಟಿ ಜನ ಏನು ಬರ್ತಾ ಇದ್ರು, ಇವತ್ತು ಕೂಡ ಆ ಹರಿವನ್ನ ಗಮನಿಸ್ತಾ ಇದ್ದೀರಿ ನೀವು. ಜನರ ಹರಿವು ಹಂಗೆ ಇದೆ, ಜನರ ಸುನಾಮಿ ಹಂಗೆ ಇದೆ. ನಿನ್ನೆ ಮೌನಿ ಸ್ನಾನ ಇತ್ತು, ಮೌನಿ ಅಮಾವಾಸ್ಯೆ ಇತ್ತು. ನಿನ್ನೆ ಸುಮಾರು 10 ಕೋಟಿಯಷ್ಟು ಜನ ಪ್ರಯಾಗ್ರಾಜ್ನ ಸಂಗಮದಲ್ಲಿ ಬಂದು ಸ್ನಾನವನ್ನು ಮಾಡಿದ್ರು, ಪುಣ್ಯ ಸ್ನಾನ ಮಾಡಿದ್ರು. ಇವತ್ತೂ ಕೂಡ ನಿನ್ನೆ ಕಾಲ್ತುಳಿತಾಗಿ, ನಿನ್ನೆ ಅಷ್ಟೆಲ್ಲ ದುರಂತ ಆಗಿ ಜನ ಇವತ್ತು ಕಡಿಮೆ ಆಗ್ತಾರೇನೋ ಅಂತ ಅನ್ಕೊಂಡಿದ್ವಿ. ಆದ್ರೆ ಇವತ್ತು ಕೂಡ ಜನರ ಹರಿವು ಮಾತ್ರ ಹಾಗೆ ಇದೆ. ರೈಲುಗಳನ್ನ ಬಂದ್ ಮಾಡಿದ್ದಾರೆ, VIP ಪಾಸ್ ಗಳನ್ನು ಕೂಡ ಸ್ಟಾಪ್ ಮಾಡಿದ್ದಾರೆ. ಯಾವುದೇ ಪಾಸ್ ಆಗಿರ್ಬೋದು, ಯಾವ ಒಂದು ಕೂಡ ಇಲ್ಲಿ ವರ್ಕೌಟ್ ಆಗ್ತಾ ಇಲ್ಲ. ಅದರ ಹೊರತಾಗಿಯೂ ಕೂಡ ಜನರ ಹರಿವು ಮಾತ್ರ ಹಂಗೆ ಇದೆ. ಈ ಮಾರ್ಗವಾಗಿ ಯಾವುದೇ ಪ್ರೈವೇಟ್ ವೆಹಿಕಲ್ ಗಳಿಗೆ ಮೂವ್ಮೆಂಟ್ ಇಲ್ಲ. ಈ ಮಾರ್ಗವಾಗಿ ಯಾವುದೇ ವಾಹನಗಳಿಗೆ ಅಲೌ ಇಲ್ಲ. ಅಸೆನ್ಷಿಯಲ್ ಮಾತ್ರ, ಏನಾದ್ರೂ ಅಗತ್ಯ ತುರ್ತು ಸೇವೆಗಳ ವಾಹನಗಳಿದ್ರೆ ಮಾತ್ರ ಹೋಗೋದಕ್ಕೆ ಅವಕಾಶ. ಅದರ ಹೊರತಾಗಿ ಯಾವುದು ಕೂಡ ಎಂಟ್ರಿ ಇಲ್ಲ. ಜನ ಕಿಲೋಮೀಟರ್ ಗಟ್ಟಲೆ ನಡೆದುಕೊಂಡು, ಪಾರ್ಕಿಂಗ್ ಜಾಗದಿಂದ ಸುಮಾರು 10 ಕಿಲೋಮೀಟರ್ ನಡೆದುಕೊಂಡು ಸಂಗಮವನ್ನ ಕ್ರಮಿಸಬೇಕು. ನಿನ್ನೆ ಸಂಗಮ್ ಘಾಟ್ನಲ್ಲೇ ದುರಂತ ಆಗಿರೋದು. ಇವತ್ತು ಈಗ
ಸಂಗಮ್ ಘಾಟ್ಗೆ ಹೋಗ್ತಿರುವಂತ ಜನ ನೋಡಿ ಎಷ್ಟು ಸಂಖ್ಯೆಯಲ್ಲಿದ್ದಾರೆ ಅನ್ನೋದನ್ನ ಗಮನಿಸ್ತಾ ಇದ್ದೀರಿ. ಒಟ್ಟಾರೆ ನಾವು ನೋಡ್ತಾ ಇದ್ರೆ ಈ ಪ್ರಯಾಗರಾಜ್ನ ದೇವಭೂಮಿಯಲ್ಲಿ ಮಹಾ ಕುಂಭಮೇಳ ಏನ್ ನಡೀತಾ ಇದೆ, ಈ ಮಹಾ ಕುಂಭಮೇಳಕ್ಕೆ ಆಗಮಿಸುವಂತ ಯಾತ್ರಿಕರ ಸಂಖ್ಯೆ ನಿನ್ನೆ ಕಾಲ್ ತುಳಿತ ಆದ್ರೂ ಕೂಡ ಒಂದು ಸ್ವಲ್ಪವೂ ಕೂಡ ಕಡಿಮೆ ಆಗಿಲ್ಲ. ಬಹುಶಃ ಇವತ್ತು ಕೂಡ ಒಂದು 3 ರಿಂದ 4 ಕೋಟಿ ಜನ ಪ್ರಯಾಗ್ರಾಜ್ನಲ್ಲಿ ಈ ಪುಣ್ಯ ಸ್ನಾನವನ್ನ ಮಾಡಬಹುದು ಅನ್ನೋದ್ರ ಬಗ್ಗೆ ಈ ಕ್ರೌಡ್ ನೋಡ್ತಾ ಇದ್ರೆ ಗೊತ್ತಾಗುತ್ತೆ. ರಿಪಬ್ಲಿಕ್ ಕನ್ನಡ ಈ ಸ್ಥಳದಲ್ಲಿದ್ದು ಸಂಪೂರ್ಣವಾದಂತ ಇಲ್ಲಿನ ಮೆಗಾ ಕವರೇಜ್ ಮಾಡ್ತಾ ಜನರಿಗೆ ಮಹಾಕುಂಭಮೇಳದ ಚಿತ್ರಣವನ್ನ, ಇಲ್ಲಿನ ವೈವಿಧ್ಯತೆಯನ್ನ ತೋರಿಸುವಂತ ಪ್ರಯತ್ನ ಮಾಡ್ತಾ ಇದೆ. ಕ್ಯಾಮರಾ ಪರ್ಸನ್ ಕೃಷ್ಣ ಜೊತೆ ನಾನು ರಂಜಿತ್ ಶಿರಿಯಾರ್, ಪ್ರಯಾಗ್ರಾಜ್ನಿಂದ ಕುಂಭಮೇಳಕ್ಕಾಗಿ. ನಮಸ್ಕಾರ. ನಿನ್ನೆ ಮೌನಿ ಸ್ನಾನ ಅಂದ್ರೆ ಅಮೃತ ಸ್ನಾನಕ್ಕೆ ಹತ್ರ 10 ಕೋಟಿಗೂ ಹೆಚ್ಚು ಜನ ಭಕ್ತರು, ನಾಗಸಾಧುಗಳು ಎಲ್ಲರೂ ಕೂಡ ಬಂದು ಸ್ನಾನವನ್ನ ಮಾಡಿದ್ರು. ಅಷ್ಟೇ ಅಲ್ಲ, 3 ಜಗದ್ಗುರುಗಳು ಕೂಡ ಪುಣ್ಯ ಸ್ನಾನವನ್ನ ಮಾಡಿದ್ದಾರೆ ಕುಂಭಮೇಳದಲ್ಲಿ. ನಿನ್ನೆ ಶೃಂಗೇರಿ ಮಠ, ದ್ವಾರಕಾ ಮಠ, ಬದ್ರಿಪೀಠದ ಶ್ರೀಗಳಿಂದ ನಿನ್ನೆ ಪುಣ್ಯ ಸ್ನಾನ ಆಗಿದೆ. ನಿನ್ನೆ ಮೌನಿ ಅಮಾವಾಸ್ಯೆ ಹಿನ್ನೆಲೆಯಲ್ಲಿ ಅಮೃತ ಸ್ನಾನವನ್ನ ಮಾಡಿದ್ದಾರೆ. ನಿನ್ನೆ ತ್ರಿವೇಣಿ ಸಂಗಮದಲ್ಲಿ ಶೃಂಗೇರಿ ಶ್ರೀಗಳಿಂದ ಸ್ನಾನ ಆಗಿದೆ, ಪುಣ್ಯ ಸ್ನಾನ. ನೋಡಿ, ಕಾಲ್ ತುಳಿತದಲ್ಲಿ ಮಡಿದ ಭಕ್ತರ ಕುಟುಂಬಕ್ಕೆ ಧೈರ್ಯವನ್ನು ತುಂಬುವಂತ ಕೆಲಸವನ್ನ ಮಾಡಿದ್ದಾರೆ, ಸಾಂತ್ವನ ಹೇಳುವಂತ ಕೆಲಸವನ್ನ ಕೂಡ ಮಾಡಿದ್ದಾರೆ. ನೋಡಿ, 3 ಜಗದ್ಗುರುಗಳು ನಿನ್ನೆ ಪುಣ್ಯ ಸ್ನಾನವನ್ನ ಮಾಡಿದಂತ ದೃಶ್ಯಾವಳಿ ಈಗ ನೀವು ನಮ್ಮ ಸ್ಕ್ರೀನ್ ಮೇಲೆ ಗಮನಿಸ್ತಾ ಇದ್ದೀರಿ. ಶೃಂಗೇರಿ ಪೀಠದ ಗುರುಗಳು ಅಲ್ಲಿರುವಂತದನ್ನ ಕೂಡ ಗಮನಿಸ್ತಾ ಇದ್ದೀರಿ. 3 ಜಗದ್ಗುರುಗಳು. एक सेकंड गुरु जी, स्नान करके कैसा लग रहा है? बहुत आनंद आ रहा है, आध्यात्मिक आनंद की अनुभूति हो रही है। गुरु जी, आपको स्नान करके कैसा लग रहा है? स्नान करने से बहुत संतोष हो रहा है। ये बहुत पुण्यजनक संदर्भ है, बहुत संतोष। गुरु जी, स्नान करके संगम में कैसा लग रहा है आपको? हमारी भारतीय संस्कृति का सर्वश्रेष्ठ पर्व है। स्नान से अच्छी अनुभूति हुई है, बहुत अच्छी अनुभूति। हर हर महादेव करके एक सेकंड गुरु जी, स्नान करके कैसा लग रहा है? बहुत आनंद आ रहा है, आध्यात्मिक आनंद की अनुभूति हो रही है। गुरु जी, आपको स्नान करके कैसा लग रहा है? स्नान करने से बहुत संतोष हो रहा है। ये बहुत पुण्यजनक संदर्भ है, बहुत संतोष। गुरु जी, स्नान करके संगम में कैसा लग? ಅಮೆರಿಕದ ವಾಷಿಂಗ್ಟನ್ನಲ್ಲಿ ಒಂದು ದುರಂತ ಸಂಭವಿಸಿದೆ. ದುರಂತದಲ್ಲಿ 19 ಮಂದಿ ಮೃತಪಟ್ಟಿದ್ದಾರೆ. ಸೇನಾ ಹೆಲಿಕಾಪ್ಟರ್ ಮತ್ತು ಪ್ಯಾಸೆಂಜರ್ ಹೆಲಿಕಾಪ್ಟರ್ ನಡುವೆ ಸಂಭವಿಸಿರುವಂತಹ ದುರಂತ ಇದು. ಈ ಪ್ಯಾಸೆಂಜರ್ ವಿಮಾನ ಮತ್ತು ಸೇನಾ ಹೆಲಿಕಾಪ್ಟರ್ ನಡುವೆ ಡಿಕ್ಕಿಯಾಗಿ ಈ ಭೀಕರ ದುರಂತದಲ್ಲಿ 19 ಜನ ದುರ್ಮರಣವನ್ನೊಪ್ಪಿದ್ದಾರೆ. ಅಮೆರಿಕದ ವಾಷಿಂಗ್ಟನ್ ಡಿಸಿಯಲ್ಲಿ ನಡೆದಿರುವಂತಹ ಘಟನೆ ಇದು. ಪ್ಯಾಸೆಂಜರ್ ವಿಮಾನದಲ್ಲಿ 64 ಪ್ರಯಾಣಿಕರಿದ್ರು. ಅವರ ಪೈಕಿ 19 ಜನ ಮೃತಪಟ್ಟಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ನೋಡಿ, ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀವಿ. ಲ್ಯಾಂಡಿಂಗ್ ಆಗ್ತಾ ಇದ್ದ ಸಂದರ್ಭದಲ್ಲಿ ಈ ಅವಘಡ ಸಂಭವಿಸಿದೆ. ಒಂದು ಕಡೆ ಸೇನಾ ಹೆಲಿಕಾಪ್ಟರ್, ಮತ್ತೊಂದು ಕಡೆ ನೋಡಿಲಿ, ಎರಡೂ ಕೂಡ ಹೋಗ್ತಾ ನಿಮಗೆ ಗೊತ್ತಾಗುತ್ತೆ. ಆ ಎರಡೂ ಕೂಡ ಡಿಕ್ಕಿ ಆದ ಸಂದರ್ಭದಲ್ಲಿ ದೊಡ್ಡ ಮಟ್ಟದಲ್ಲಿ ಅಲ್ಲಿ ಬ್ಲಾಸ್ಟ್ ಆಗೋದನ್ನ ಕೂಡ ನಾವು ಗಮನಿಸಬಹುದಲ್ಲಿ. ನೋಡಿ, ಇಲ್ಲಿ ಒಂದು ಕಡೆಯಿಂದ ಹೋಗ್ತಾ ಇದೆ ಸೇನಾ ಹೆಲಿಕಾಪ್ಟರ್, ಆ ಕಡೆಯಿಂದ ಪ್ಯಾಸೆಂಜರ್ ವಿಮಾನ ಬರ್ತಾ ಇದೆ. ಎರಡು ಕೂಡ ಡಿಕ್ಕಿ ಆದಂತಹ ಸಂದರ್ಭದಲ್ಲಿ ಈ ಒಂದು 19 ಮಂದಿ ಮೃತಪಟ್ಟಿದ್ದಾರೆ.